ಹಾಸನದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಒಂದು ಘೋರ ದುರಂತ, ಟ್ರಕ್ ಹರಿದು 9 ಮಂದಿ ಸಾವನ್ನಪ್ಪಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಆಯಾಮಗಳಲ್ಲಿ ಈ ಪ್ರಕರಣವನ್ನು ನೋಡಲಾಗ್ತಾ ಇದೆ. ಅದರಲ್ಲೂ ಜನರ ಆಕ್ರೋಶ ಜೋರಾಗ್ತಾ ಇದೆ. ಸೊ ಪ್ರಮುಖವಾಗಿ 9 ಮಂದಿ ಸಾವಿಗೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ಸಚಿವರ ಎದುರೇ ಪೊಲೀಸರು ಮತ್ತು ಸ್ಥಳೀಯರ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ನೋಡಿ, ಅವ್ರು ಹೇಳ್ತಾ ಇರೋದು ಡಿಜೆಗೆ ಅನುಮತಿ ಕೊಟ್ಟಿದ್ರಿಂದ ಹೀಗಾಗಿದೆ. ಪೊಲೀಸರು ಅನುಮತಿಯನ್ನ ಕೊಡಬಾರ್ದಾಗಿತ್ತು ಡಿಜೆಗೆ, ಬೇರೆ ಕಡೆ ಎಲ್ಲ ಕೊಟ್ಟಿಲ್ಲ, ಇಲ್ಲಿ ಯಾಕೆ ಕೊಟ್ರಿ, ಡಿಜೆಯಿಂದ ಹೀಗಾಗಿದೆ ಅಂತ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಂದರೆ ಆ ಡಿಜೆ ಇದ್ದಿದ್ರಿಂದನೇ ಜನ ಡಿಜೆ ಮುಂದೆ ಫುಲ್ ಡ್ಯಾನ್ಸು ಅದು ಇದು ಅಂತ ಮಾಡಿಕೊಂಡು ಸಿಕ್ಕಾಪಟ್ಟೆ ಜನ ಸೇರಿದ್ರು. ಆ ಸಂದರ್ಭದಲ್ಲಿ ಅಪಘಾತ ಆಯಿತು, ನೀವು ಯಾಕೆ ಪರ್ಮಿಷನ್ ಕೊಟ್ರಿ ಅಂತ ಈಗ ಪೊಲೀಸರು ಮತ್ತು ಸ್ಥಳೀಯರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಇವಾಗ ಪ್ರತಿಯೊಂದು ಹಳ್ಳಿಲೂ ಡಿಜೆ ಹಾಕಂಗಿಲ್ಲ, ಆರ್ಕೆಸ್ಟ್ರಾ ಮಾಡಂಗಿಲ್ಲ ಅಂತ ಬೆಂಗಳೂರಿಂದ ACP ಅವರು ಆರ್ಡರ್ ಮಾಡಿದ್ದಾರೆ. ಅದಕ್ಕೆ ಮಾಸ್ಟರ್ಸ್ ಹೆಂಗೆ ಆರ್ಡರ್ ಕೊಟ್ರಿ? ಅದು ನಮಗೆ ಮೇನ್ ಬೇಕಾಗಿರೋದು ಅಲ್ಲಣ್ಣ. ಅಲ್ಲ, ನಮ್ಗೆ ಒಟ್ಟಿರ್ತಾರಲ್ಲ ಇವಾಗ. ಅಲ್ಲ, ಪ್ರತಿಯೊಂದು ಹಳ್ಳಿಗೂ ಸವಳೂರು, ಒಳನೇಶ್ವರ, ಅರಕಲಗೂಡು, ಪ್ರತಿಯೊಂದು ಹಳ್ಳಿಲೂ ಯಾವ್ದೊಂದಕ್ಕೂ ಡಿಜೆ ಹಾಕಂಗಿಲ್ಲ, ಮೆರವಣಿಗೆ ಮಾಡಂಗಿಲ್ಲ ಅಂತ ಹೇಳಿದ್ರಿ. ಅದಕ್ಕೆ ಮಾಸ್ಟರ್ಸ್ ಹೆಂಗ್ ಅನುಮತಿ ಕೊಟ್ರಿ ನೀವು? ಅದು ನಮ್ಗೆ ಮೇನ್ ಬೇಕಾಗಿರೋದು. ನಮ್ಗೆ ತಪ್ಪಲ್ಲಿ ಹೇಳಿ ಸರ್, ನೀವು ಮಾಡ್ಲಿ ಮಾಡ್ಬೇಕಂದ್ರೆ ಅಲ್ಲಿಗೆ ಅದು ತಕ್ಕನಾಗಿ ಅಲ್ಲ ಆಯ್ತು. ಈಗ ನಿಮ್ಮಕ್ಕೆ ಬರ್ತೀರಿ. ಇವಾಗ ಪ್ರತಿಯೊಂದು ಹಳ್ಳಿಲೂ ಡಿಜೆ ಹಾಕಂಗಿಲ್ಲ, ಆರ್ಕೆಸ್ಟ್ರಾ ಮಾಡಂಗಿಲ್ಲ ಅಂತ ಬೆಂಗಳೂರಿಂದ ACP ಅವರು ಆರ್ಡರ್ ಮಾಡಿದ್ದಾರೆ. ಅದಕ್ಕೆ ಮಾಸ್ಟರ್ಸ್ ಹೆಂಗೆ ಆರ್ಡರ್ ಕೊಟ್ರಿ? ಅದು ನಮಗೆ ಮೇನ್ ಬೇಕಾಗಿರೋದು ಅಲ್ಲಣ್ಣ. ಅಲ್ಲ, ನಮ್ಗೆ ಒಟ್ಟಿರ್ತಾರಲ್ಲ ಇವಾಗ. ಅಲ್ಲ, ಪ್ರತಿಯೊಂದು ಹಳ್ಳಿಗೂ ಸವಳೂರು, ಒಳನೇಶ್ವರ, ಅರಕಲಗೂಡು, ಪ್ರತಿಯೊಂದು ಹಳ್ಳಿಲೂ ಯಾವ್ದೊಂದಕ್ಕೂ ಡಿಜೆ ಹಾಕಂಗಿಲ್ಲ, ಮೆರವಣಿಗೆ ಮಾಡಂಗಿಲ್ಲ ಅಂತ ಹೇಳಿದ್ರಿ. ಅದಕ್ಕೆ ಮಾಸ್ಟರ್ಸ್ ಹೆಂಗ್ ಅನುಮತಿ ಕೊಟ್ರಿ ನೀವು? ಅದು ನಮ್ಗೆ ಮೇನ್ ಬೇಕಾಗಿರೋದು. ನಮ್ಗೆ ತಪ್ಪಲ್ಲಿ ಹೇಳಿ ಸರ್, ನೀವು ಮಾಡ್ಲಿ ಮಾಡ್ಬೇಕಂದ್ರೆ ಅಲ್ಲಿಗೆ ಅದು ತಕ್ಕನಾಗಿ ಅಲ್ಲ ಆಯ್ತು. ಈಗ ನಿಮ್ಮಕ್ಕೆ ಬರ್ತೀರಿ. ಇವಾಗ ಪ್ರತಿಯೊಂದು ಹಳ್ಳಿಲೂ ಡಿಜೆ ಹಾಕಂಗಿಲ್ಲ, ಆರ್ಕೆಸ್ಟ್ರಾ ಮಾಡಂಗಿಲ್ಲ ಅಂತ ಬೆಂಗಳೂರಿಂದ ACP ಅವರು ಆರ್ಡರ್ ಮಾಡಿದ್ದಾರೆ. ಅದಕ್ಕೆ ಮಾಸ್ಟರ್ಸ್ ಹೆಂಗೆ ಆರ್ಡರ್ ಕೊಟ್ರಿ? ಅದು ನಮಗೆ ಮೇನ್ ಬೇಕಾಗಿರೋದು ಅಲ್ಲಣ್ಣ. ಅಲ್ಲ, ನಮ್ಗೆ ಒಟ್ಟಿರ್ತಾರಲ್ಲ ಇವಾಗ. ಅಲ್ಲ, ಪ್ರತಿಯೊಂದು ಹಳ್ಳಿಗೂ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಂಜುನಾಥ್ ಅವರಿಂದ ಪಡ್ಕೊಳ್ಳೋಣ. ಮಂಜುನಾಥ್, ಈಗ ಸ್ಥಳೀಯರ ಆಕ್ರೋಶ ಡಿಜೆಗೆ ಅನುಮತಿ ಕೊಟ್ಟಿದ್ದಕ್ಕೆ ಹೀಗಾಯ್ತು ಅಂತನ, ಈಗ ಅಕ್ಕಪಕ್ಕದ ಯಾವ ಗ್ರಾಮಗಳಲ್ಲೂ ಕೂಡ ಡಿಜೆಗೆ ಅನುಮತಿ ಕೊಟ್ಟಿರಲಿಲ್ವಾ ಅಂತ? ಎಸ್ ಅರವಿಂದ್, ಈಗಾಗಲೇ 9 ಜನ ಯುವಕರು ಹಸನುಗಿರುವಂಥದ್ದು ಗಣೇಶೋತ್ಸವದ ಮೆರವಣಿಗೆ ಸಂದರ್ಭದಲ್ಲಿ. ಸೊ ಕೆಲವೊಂದು ಹಳ್ಳಿಯವರು ಆರೋಪ ಮಾಡ್ತಾ ಇರುವಂಥದ್ದು ಡಿಜೆಗೆ ಅನುಮತಿ ಕೊಟ್ಟಿದ್ದೇ ಕಾರಣ ಆಯಿತು ಅನ್ನುವಂಥದ್ದು. ಡಿಜೆಗೆ ಅಷ್ಟು ಸೌಂಡ್ ಇರೋದ್ರಿಂದ ಏನು ಆ ವೆಹಿಕಲ್ ಬಂದಿರುವಂಥದ್ದು ಗೊತ್ತಾಗಿಲ್ಲ, ಮತ್ತು ಕುಣಿತ ಜೋರಾಗಿರೋದ್ರಿಂದ ಗೊತ್ತಾಗಿಲ್ಲ. ಹಾಗಾಗಿ 9 ಜನ ಯುವಕರು ಸತ್ತಿದ್ರು ಎನ್ನುವಂಥ ರೀತಿಯಲ್ಲಿ ಏನು ಮೃತರ ಕುಟುಂಬದವರು ಆರೋಪ ಮಾಡ್ತಾ ಇರುವಂಥದ್ದು. ಸೊ ಹಾಗಾಗಿ ಅದು ಕೂಡ ಒಂದು ರೀಸನ್ ಈ ಒಂದು ಘಟನೆಗೆ ಎನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಈಗಾಗಲೇ ವಿಪಕ್ಷ ನಾಯಕರು ಕೂಡ ಸ್ಥಳಕ್ಕೆ ಬಂದು ಹೋದರು. ಅದೇ ರೀತಿ ಉಸ್ತುವಾರಿ ಸಚಿವರಾದಂಥ ಕೃಷ್ಣ ಬೈರೇಗೌಡ ಅವರು ಕೂಡ ಬಂದು ಹೋದರು. ಅವರ ಎಲ್ಲರ ಹತ್ರ ಕೂಡ, ಇಬ್ಬರು ನಾಯಕರ ಹತ್ರನೂ ಕೂಡ ಮೃತರ ಕುಟುಂಬದವರು ಮತ್ತು ಸ್ಥಳೀಯರು ಅದೇ ರೀತಿಯ ಒಂದು ಆರೋಪವನ್ನು ಮಾಡಿದರು. ಡಿಜೆಗೆ ಪರ್ಮಿಷನ್ ಕೊಟ್ಟಿದೆ, ಹಿಂಗಾಯಿತು ಅನ್ನುವಂಥದ್ದು. ಇನ್ನೊಂದು ಕಡೆಯಲ್ಲಿ ಪರಿಹಾರ ಮೊತ್ತ ಕೂಡ ಹೆಚ್ಚಿಗೆ ಮಾಡಬೇಕು ಅನ್ನುವಂಥ ರೀತಿಯಲ್ಲೂ ಕೂಡ ಮೃತರ ಕುಟುಂಬದವರು ಮತ್ತು ಸ್ಥಳೀಯರು ಹೇಳಿರುವಂಥದ್ದು. ಕೇವಲ 5 ಲಕ್ಷ ಸಾಲಲ್ಲ, 25 ಲಕ್ಷ ರೂಪಾಯಿ ಆದರೂ ಕೊಡಬೇಕು ಅನ್ನುವಂಥದ್ದನ್ನು ಆಗ್ರಹ ಮಾಡಿದ್ದಾರೆ. ಆದರೆ ಅರವಿಂದ್, ಇನ್ನೊಂದು ಮಾಹಿತಿ ಈಗ ಸ್ಥಳೀಯರು ಹೇಳ್ತಾ ಇರುವಂಥದ್ದು, ಆ ಟ್ರಕ್ ಚಾಲಕ ಮೂಲತಃ ಆತ ಚಾಲಕ ಅಲ್ಲ, ಕ್ಲೀನರ್ನೇ ಗಾಡಿ ಓಡಿಸ್ತಾ ಇದ್ದ. ಹಾಗಾಗಿ ಈ ರೀತಿ ಅವಾಂತರಕ್ಕೆ ಕಾರಣವಾಯಿತು ಅನ್ನುವಂಥದ್ದನ್ನು ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಮೂಲ ಚಾಲಕ ಮಲ್ಕೊಂಡಿದ್ದ, ಹಾಗಾಗಿ ಈತ ಕ್ಲೀನರ್ ಆಗಿರೋದ್ರಿಂದ ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ ಗಾಡಿ ಓಡಿಸ್ತಾ ಇದ್ದ. ಅದರಿಂದ ಆತನಿಗೆ ಕಂಟ್ರೋಲ್ ಸಿಗದೆ ಈ ರೀತಿ ಘಟನೆ ಆಯಿತು ಅಂತ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಪ್ರತ್ಯಕ್ಷದರ್ಶಿಗಳಾದಂಥ ಯುವಕರು ಈಗ ನಮ್ಮ ಜೊತೆ ಇದ್ದಾರೆ, ಅವರನ್ನು ನಾನು ಮಾತಾಡ್ತೀನಿ. ನೀವು ಕಣ್ಣಾರೆ ಕಂಡಿದ್ರ ಕ್ಲೀನರೇ ಗಾಡಿ ಓಡಿಸ್ತಾ ಇದ್ದ? ನಮ್ಮ ಪಾರ್ಟ್ನರ್ಸ್ ಎಲ್ಲ ಇಲ್ಲೇ ಡ್ಯಾನ್ಸ್ ಮಾಡ್ತಿದ್ವಿ. ಒಂದು ಆಸೆ ಇರುತ್ತಲ್ವ, ಮಕ್ಕಳು ಅಂದಮೇಲೆ, ಹುಡುಗರು ಅಂದಮೇಲೆ, ಡಿಜೆ ಅಂದಮೇಲೆ ಡ್ಯಾನ್ಸ್ ಮಾಡ್ಬೇಕು ಒಂದು ಆಸೆ ಇರುತ್ತೆ. ಸೊ ನಾವೆಲ್ಲ ನಾನು ಒಬ್ಬನೇ ಅಂತಲ್ಲ, ಸುಮಾರು ಒಂದು 200-300 ಜನ ಮೇಲೆ ಡ್ಯಾನ್ಸ್ ಮಾಡ್ತಿದ್ವಿ. ಎಲ್ಲ ನಮ್ಮಂಥ ಯುವಕರೇ, ಬೇರೆ ಯಾರು ಇರಲಿಲ್ಲ. ಸೊ ಡ್ಯಾನ್ಸ್ ಮಾಡ್ತಿದ್ವಿ. ಸಡನ್ನಾಗಿ ಅದು ಹೆಂಗೆ ಅಂತ ಗೊತ್ತಿಲ್ಲ, ಸಡನ್ನಾಗಿ ನಾವು ಬೇರೆ ಆಪ್ಷನ್ ಹೇಳಿ ನಮಗೆ ಹೆಂಗೆ ತಪ್ಪಿಸ್ಕೋಬೇಕು ಅಂತ ಗೊತ್ತಾಗಲ್ಲ. ಅಷ್ಟು ಸಡನ್ ಬಂದ ಏನು ಮಾಡೋಕ್ಕಾಗುತ್ತೆ? ಅದರಲ್ಲಿ ಕೆಲವ್ರು ಹೇಳ್ತಾರೆ, ಕೆಲವ್ರು ಹೇಳ್ತಾರೆ ಕುಡ್ದಿದ್ರು, ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಬಟ್ ಪೊಲೀಸ್ದು ಸಮಸ್ಯೆ ಆಗುತ್ತೆ ಸರ್ ಇಲ್ಲಿ. ಯಾಕೆಂದರೆ ನೀವು ವಿಡಿಯೋ ಸಾಕ್ಷಿ ಪ್ರತ್ಯೇಕಿದೆ, ಅಲ್ಲಿ ಇಬ್ಬರು ಪೊಲೀಸ್ ಇದ್ದಾರೆ, ಯಾವುದೇ ಬ್ಯಾರಿಕೇಡ್ಸ್ ಇಲ್ಲ. ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, ಯಾವುದೇ ಬ್ಯಾರಿಕೇಡ್ಸ್ ಎಲ್ಲೂ ಹಾಕಿಲ್ಲ.
ಅಥವಾ ಪೊಲೀಸ್ ಹೆಚ್ಚುವರಿ ಇಲ್ಲ. ಇವತ್ತು ನೋಡಿ ಅಲ್ಲಿ 2-3 BSF ಬಂದಿದ್ದಾವೆ, ಇಲ್ಲೊಂದು ಪೊಲೀಸ್ ವ್ಯಾನ್ ಇದೆ, ಸುಮಾರು ಜನ ಪೊಲೀಸ್ಗಳಿದ್ದಾರೆ. ಇದೇ 4 ಪೊಲೀಸ್ ಹಿಡ್ಕೊಂಡು ಏನು ಮಾಡ್ತೀರಾ? ಇನ್ನೂ ಜನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸರ್ ನಿಮ್ಮ ಕೈಲಿ? ಅಲ್ಲ ಅಥವಾ ಕ್ಲೀನರ್ ಗಾಡಿ ಓಡಿಸ್ತಾ ಇದ್ದಂತೇಳಿ. ಕ್ಲೀನರ್ ಜನಗಳ ಹೇಳೋ ಪ್ರಕಾರ ಕ್ಲೀನರ್ ಗಾಡಿ ಓಡಿಸಿದೆ ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಕಾಫಿ ಕೇರಿಂಗ್ ಅಂತ ಮುಂದೆ ಇದೆ, ಅಲ್ಲಿ ಆಕ್ಸಿಡೆಂಟ್ ಆಗಿತ್ತು, ಗಾಡಿ ಟಚ್ ಆಗಿದೆ, ಮುಂಚೆನೇ ಗಾಡಿ ಲಾರಿ ಅಲ್ಲಿ ಟಚ್ ಆಗಿದೆ. ಸೊ ಆ ಗಾಬರಿ ಬಂದಿದ್ದಾನೆ. ಸೊ ಇಲ್ಲಿ ಬಂದಾಗ ಪೊಲೀಸ್ ಸೈಡಿಗೆ ಹೋಗಂತ ಹೇಳಿದ್ದಾರೆ. ಅವನೇನಾಗಿದೆ, ಗಾಬರಿ ಆಗಿದೆ, ನನ್ನ ಹಿಡಿತಾ ಇದ್ದಾನೆ ಅನ್ಕೊಂಡು ಅಲ್ಲಿ ಬೈಕ್ ಗುಸ್ಸಿ ಸೈಡಿಗೆ ಹೇಳ್ತಾನೆ ಸರ್. ಅಂದ್ರೆ ಡ್ರೈವರ್ ಮೇಲ್ಗಡೆ ಮಲ್ಕೊಂಡಿದ್ದ ಸರ್, ಡ್ರೈವರ್ ಪಕ್ಕದಲ್ಲೇ ಮಲಗಿದ್ದ. ಈ ಗುದ್ದಿದ್ದ ಸೀನ್ ನೋಡ್ಬಿಟ್ಟು ಡ್ರೈವರ್ ಓಡೋಗಿದ್ದಾನೆ. ಕ್ಲೀನರ್ ಆಲ್ಮೋಸ್ಟ್ ಅವನಿಗೂ ಜೋರಾಗಿ ಏಟಾಗಿದೆ, ಅವನಿಗೂ ಗಾಯಗಳಾಗಿದೆ. ಅವನು ಕಾಫಿ ಗಿರಿಂಗ್ ಹತ್ರ ಒಂದು ಆಟೋ ಕೊಡ್ದು ಅಲ್ಲಿಂದ ಅಲ್ಲಿ ಆಟೋ ಕೊಡ್ದು ಅಲ್ಲಿ ಅವರು ಅಲ್ಲಿ ಆಟೋದವರು ಸ್ಥಳೀಯರು ಚೇಸ್ ಮಾಡಿದ್ದಾರೆ ಅವನ್ನ ಕಾರಲ್ಲಿ. ಆ ಚೇಸ್ ಮಾಡಿದಾರಲ್ಲ, ಹಿಡಿತಾರೆ ಅನ್ನೋ ಕಾರಣಕ್ಕೋಸ್ಕರ ಸ್ಪೀಡಾಗಿ ಬಂದಿದ್ದಾನೆ. ಇಲ್ಲಿ ಪೊಲೀಸ್ ಅಡ್ಡ ಹಾಕಿದ್ರೆ ಅವನೇನು ಅನ್ಕೊಂಡಿದ್ದಾನೆ, ಅವ್ರು ಅಂದ್ರೆ ಈಗ ಕ್ಲೀನರ್ ಗಾಡಿ ಓಡಿಸ್ತಾ ಇದ್ದು ಕ್ಲೀನರ್ ಗಾಡಿ ಓಡಿಸ್ತಾ ಇದ್ದಿದ್ದು. ಅಲ್ಲಿ ಅವನೇನು ಅನ್ಕೊಂಡಿದ್ದಾನೆ, ಅವ್ರು ಫೋನ್ ಮಾಡಿ ಪೊಲೀಸಿಗೆ ಅಡ್ಡಾಕ ಕೇಳಿದರೆ ಅನ್ನೋ ಒಂದು ದುರಾದ್ದೇಶ ಹಿಡ್ಕೊಂಡು ಅವ್ನು ಸ್ಪೀಡಾಗಿ ಹೊಡೆದಿದ್ದಾನೆ. ಅವನು ಇಲ್ಲಿ ಬಂದಿದ್ದಾನೆ, ಇಲ್ಲಿ ಬೈಕಿಗೆ ಹೊಡೆದಿದ್ದಾನೆ. ಬೈಕಿಗೆ ಹೊಡೆದು ಅವನು ಕುಡ್ದಿದ್ದ ಏನೋ ಗೊತ್ತಿಲ್ಲ, ಅವನಿಗೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಅವನು ಬ್ರೇಕ್ ಅಮ್ಕಕ್ಕೆ ಹೋಗಿ ಎಸ್ಲೀಟ್ರ್ ಅಮ್ಕಿ ರೈಟಿಗೆ ಎಳ್ದಿದ್ದಾನೆ. ಆ ರೈಟಿಗೆ ಎಳ್ದ ಕಾರಣ ಲಾಟೋ ನಿಂತಿತ್ತು. ಎಷ್ಟು ದೂರ ಇದ್ದಲ್ಲಿ ಅದು ಮೊದಲು ಘಟನೆ ಆಗಿರೋದು ಇಲ್ಲಿಂದ 10 ಕಿಲೋಮೀಟರ್ ದೂರ ಹಿಂದೆ. ಈಗ ಡಿಜಿ ಹಾಕಿದ್ದು ಕೂಡ ತೊಂದರೆ ಕಾರಣ ಆಯಿತು ಅಂತ ಹೇಳಿ ನೀವು ಹೇಳ್ತಿದ್ದೀರಾ? ಅವರ ಮೃತರ ಕುಟುಂಬದವ್ರು ಹೇಳ್ತಾ ಇದ್ದಾರೆ, ಯಾರು ತೀರೋಗಿದ್ದಾರೆ ಅವ್ರ ಕುಟುಂಬದವ್ರು ಹೇಳ್ತಾ ಇದ್ದಾರೆ. ಡಗಾನಹಳ್ಳಿ ಯಾವುದೋ ಹಳ್ಳಿಯಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಡಿಜಿ ಹಾಕಬಾರ್ದಿತ್ತು, ಆ ಸೌಂಡ್ ಜೋರಾಯಿತು, ಕೇಳಲಿಲ್ಲ, ಹಾಗಾಗಿ ಘಟನೆ ಆಯಿತು ಅಂತ. ಎಲ್ಲ ಕಡೆ ಡಿಜೆ ಹಾಕ್ತಾರೆ ಸರ್. ಡಿಜೆ ಹಾಕಿದ ಪ್ರಾಬ್ಲಮ್ ಅಂತ ಅಲ್ಲ, ಪ್ರಾಬ್ಲಮ್ ಆಗಿರೋದು ಅವಂದು ಲಾರಿ ಒಂದೇ ಪ್ರಾಬ್ಲಮ್. ಓಕೆ, ವರ್ಷ ನಡೆಯುತ್ತೆ, ವರ್ಷ ಏನೂ ಆಗಿಲ್ಲ, ಈ ವರ್ಷ ಆಗಿದೆ ಅಂದ್ರೆ ಏನು ಕಾರಣ ಸರ್? ಸೊ ಇಷ್ಟು ಅರವಿಂದ ಸ್ಥಳೀಯರ ಮಾತುಗಳು. ಅಂದರೆ ಪೊಲೀಸ್ ವೈಫಲ್ಯ ಇದೆ, ಅಂದರೆ ಹೆಚ್ಚಿಗೆ ಪೊಲೀಸ್ ಭದ್ರತೆ ಇರಲಿಲ್ಲ ಒಂದು. ಎರಡನೇದಾಗಿ ಡ್ರೈವರ್ ಅಂದರೆ ಕ್ಲೀನರ್ ಗಾಡಿ ಚಾಲನೆ ಮಾಡ್ತಾ ಇದ್ದ, ಹಾಗಾಗಿ ಘಟನೆ ಆಯಿತು ಅನ್ನೋದನ್ನು ಅವರು ಹೇಳ್ತಾ ಇರುವಂಥದ್ದು. ರೈಟ್, ಥ್ಯಾಂಕ್ ಯು.